ಕ್ರೀಡೆ ಸಾಮರಸ್ಯ ಮತ್ತು ಆರೋಗ್ಯದ ಸಂಕೇತ. ಕೆಆರ್ ಪೇಟೆಯ ತಾಲೂಕು ಕ್ರೀಡಾಂಗಣದಲ್ಲಿ ಸ್ಟೇಡಿಯಂ ಬಾಯ್ಸ್ ವತಿಯಿಂದ ಆಯೋಜಿಸಲಾದ ಧರ್ಮಧ್ವಜ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಉದ್ಯಮಿ ಹೊಸಹೊಳಲು ನಂಜುಂಡಸ್ವಾಮಿ ಅವರು ಕ್ರೀಡೆಯ ಮಹತ್ವದ ಬಗ್ಗೆ ಅರ್ಥಪೂರ್ಣ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ವರದಿಯ ಮುಖ್ಯಾಂಶಗಳು. ಸಾಮರಸ್ಯದ ವೇದಿಕೆ. ಕ್ರೀಡೆ ಎಂಬುದು ಜಾತಿ, ಮತ ಮತ್ತು ಪಂಥದ ಭೇದವಿಲ್ಲದೆ ಜನರನ್ನು ಒಂದುಗೂಡಿಸುವ ಅತಿದೊಡ್ಡ ಶಕ್ತಿ. ಗ್ರಾಮೀಣ ಕ್ರೀಡೆಗಳು ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತವೆ. ವ್ಯಕ್ತಿತ್ವ ವಿಕಸನ. ಕ್ರೀಡೆಯು ಕೇವಲ ದೈಹಿಕ ಶಕ್ತಿಯನ್ನಷ್ಟೇ ಅಲ್ಲದೆ ಸಕಾರಾತ್ಮಕ ಮಾನಸಿಕತೆಯನ್ನು ಮತ್ತು ಜೀವನದಲ್ಲಿ ಹುಮ್ಮಸ್ಸನ್ನು ತುಂಬುತ್ತದೆ. ಒತ್ತಡ ನಿರ್ವಹಣೆ. ಕೇವಲ ಓದಿಗೆ ಸೀಮಿತವಾಗುವುದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಕ್ರೀಡೆಗಳಲ್ಲಿ ಭಾಗವಹಿಸುವುದು ಒತ್ತಡ ನಿವಾರಣೆಗೆ ಇರುವ ಅತ್ಯುತ್ತಮ ಮದ್ದು. ಗುರಿ: ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡುವುದು ಇಂತಹ ಕ್ರೀಡಾಕೂಟಗಳ ಮೂಲ ಉದ್ದೇಶ. ಕಾರ್ಯಕ್ರಮದ ವಿಶೇಷತೆ: ಉದ್ಯಮಿ ನಂಜುಂಡಸ್ವಾಮಿ ಅವರನ್ನು ಧರ್ಮಧ್ವಜ ಯುವ ಬಳಗವು ಟಿಬಿ ವೃತ್ತದಿಂದ ಕ್ರೀಡಾಂಗಣದವರೆಗೆ ಅದ್ದೂರಿ ಬೈಕ್ ರ್ಯಾಲಿ ಮೂಲಕ ಬರಮಾಡಿಕೊಂಡಿದ್ದು ಈ ಸಮಾರಂಭದ ಮೆರುಗನ್ನು ಹೆಚ್ಚಿಸಿತು. ಕ್ರೀಡಾಪಟುಗಳು ಸೋಲು ಗೆಲುವಿಗಿಂತ ಕ್ರೀಡಾ ಸ್ಫೂರ್ತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕ್ರೀಡೆಯನ್ನು ಸವಾಲಾಗಿ ಸ್ವೀಕರಿಸಿ ರಾಷ್ಟ್ರ ಮಟ್ಟಕ್ಕೆ ಬೆಳೆಯಬೇಕು. ಹೊಸಹೊಳಲು ನಂಜುಂಡಸ್ವಾಮಿ. ಉಪಸ್ಥಿತರಿದ್ದ ಗಣ್ಯರು ವಿಘ್ನೇಶ್ವರ್, ವೆಂಕಟೇಶ್, ಶಶಿ, ರಕ್ಷಿತ್, ಶ್ರೀಧರ್, ಇಮ್ರಾನ್, ಅಣ್ಣಾಮಲೈ, ರವಿ, ರಫೀಕ್ ಹಾಗೂ ಸ್ಟೇಡಿಯಂ ಬಾಯ್ಸ್ ಬಳಗದ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ: ಮನು ಮಾಕವಳ್ಳಿ, ಕೆಆರ್ ಪೇಟೆ. ಇವರು ಸಕ್ಕರೆ ನಾಡು. ನಮ್ಮ ವಿಘ್ನೇಶ್ ಆಗಲಿ, ನಮ್ಮ ಶಶಿ ಆಗಲಿ, ಇಲ್ಲಿ ಬಹಳಷ್ಟು ನಿವೇದಿತವಾದ ರಕ್ಷಿತ ಉತ್ತಮ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ನೀವು ಕೂಡ ಸಾಕ್ಷಿ ಆದ್ರೆ ಇವತ್ತು ಈ ವಿಶೇಷವಾದ ಟೂರ್ನಿ ಬಗ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಧರ್ಮಧ್ವಜ ಅಥವಾ ಕೆಪಿಎಲ್ ಸೀಸನ್ 4 ಇವತ್ತಿಗೆ ನಾವು ಕ್ರಿಕೆಟಿನ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಈ ಪಂದ್ಯದ ಬಗ್ಗೆ ಹೇಳಬೇಕು ಅಂದರೆ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಜಾತಿ, ಮತ, ಧರ್ಮ, ಭಾಷೆ ಎಲ್ಲನೂ ಮೀರಿ ಆಡುವಂಥ ಇದೊಂದು ಕ್ರೀಡೆ. ಅದಕ್ಕೋಸ್ಕರ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಸತ್ಯ. ಆದ್ರಿಂದ ತಾವು ಆಸಕ್ತಿಯಿಂದ, ಭಕ್ತಿಯಿಂದ ಒಂದು ಇದಾಗಿಟ್ಕೊಂಡು ಆಡಿದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಬ್ಬ ದ್ರಾವಿಡ್ ಅವರ ಬರ್ಬೋದು, ಅನಿಲ್ ಕುಂಬ್ಳೆ ಬರ್ಬೋದು, ವಿರಾಟ್ ಕೊಹ್ಲಿ ಬರ್ಬೋದು ಅಂತ ಒಂದು ಭವಿಷ್ಯ ಇರುವಂಥ ಒಂದು ಪದ್ಯ. ನಿಜವಾಗ್ಲೂ ನೀವೆಲ್ಲ ಶ್ರದ್ಧೆಯಿಂದ ಆಡಿ ಅಂತ ಹೇಳ್ತಾ ನಿಮಗೆಲ್ಲ ಆರೋಗ್ಯ, ಹೆಸರು, ಕೀರ್ತಿ ಎಲ್ಲವೂ ಈ ಪದ್ಯದಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ. ಜತೆಗೆ ಕೆಲಸಕ್ಕೆ ದುಡ್ಡು ಸಂದರ್ಭ ಅಂತ ಬರೋಣ. ಅಂತಹ ಸಂದರ್ಭದಲ್ಲಿ ಚಪ್ಪಾಳೆ ಮುಖಾಂತರ ಅವರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ತಮ್ಮಲ್ಲಿ ತೋರಿಸ್ತಾರೆ. ಈಗ ಅವರು ಮುಂದೆ ಹಿಂಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಸೊ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ನಮ್ಮ ಇವತ್ತು ಟೂರ್ನಿಗೆ ಬಂದಿರುವುದಾಗಿ ತಮಗೆ ತಾಲೂಕಾ ಸ್ಟೇಡಿಯಂ ಬಾಯ್ಸ್ ವತಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದ, ಅಭಿನಂದನೆ ಕೂಡ. ಡ್ರೋನ್ ಶಾಟ್ ಮಾಡ್ಕೋಬಹುದು.